ನಟ ದರ್ಶನ್ ಅಂಡ್ ಗ್ಯಾಂಗ್ ಈಗಾಗಲೇ ಪರಪ್ಪನ ಅಗ್ರಹಾರ ಸೇರಿ ಬರೋಬ್ಬರಿ 1 ತಿಂಗಳು ಕಂಪ್ಲೀಟ್ ಆಗಿದೆ. ಏನಂದೆ ಇನ್ನೊಂದ್ಸಲ? ಈಗಾಗಲೇ ಪರಪ್ಪನ ಅಗ್ರಹಾರ ಸೇರಿ ಬರೋಬ್ಬರಿ 1 ತಿಂಗಳು ಕಂಪ್ಲೀಟ್ ಆಗಿದೆ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಎಲ್ಲರೂ ಕೂಡ ಎಲ್ಲೋ ಒಂದು ಕಡೆ ಪಶ್ಚಾತ್ತಾಪದ ಇದರಲ್ಲಿ ನಾವ್ಯಾಕೆ ಒಂದು ಕ್ಷಣದಲ್ಲಿ ಈ ಥರದ ಒಂದು ತಪ್ಪು ಮಾಡಿಬಿಟ್ವಿ ಅಂತಕ್ಕಂಥ ಒಂದು ಪಶ್ಚಾತ್ತಾಪದಲ್ಲಿ ಅವರೆಲ್ಲ ಇದು ಮಾಡ್ತಾ ಇದ್ದಾರೆ. ಪುಂಗಿದಾಸನ ಪುಂಗಿ ಲೀಲೆಗಳನ್ನ ನೀವು ಗಮನಿಸ್ತಾ ಇದ್ದೀರಾ, ಯಾವ ರೀತಿ ರೈಲ್ ಬಿಡ್ತಾ ಇದ್ದಾನೆ ಆತ ಅಂತ. ಪ್ರತಿದಿನ ಅಥವಾ ಪ್ರತಿ ವಾರಕ್ಕೆ 1-2 ಟ್ರಿಪ್ ಏನಿರುತ್ತೆ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಮಾನಸಿಕ ಧೈರ್ಯ ತುಂಬುವಂಥ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅವರೊಟ್ಟಿಗೆ ತುಂಬ ಅವ್ರನ್ನ ಹತ್ತಿರದಿಂದ ನೋಡಿದಂಥವ್ರು, ಅವ್ರನ್ನ ಮಾತನಾಡಿಸಿದಂಥವ್ರು, ಜೊತೆಗೆ ಅವರಿಗೆ ಒಂದಷ್ಟು ಧ್ಯಾನ ಮಾಡಿಸಿ ಮೆಂಟಲಿ ರಿಲ್ಯಾಕ್ಸ್ ಕೊಟ್ಟಂಥವ್ರು ಈಗ ನಮ್ಮೊಟ್ಟಿಗಿದ್ದಾರೆ. ಆತನ ಮಾತಲ್ಲೇ ಗೊತ್ತಾಗುತ್ತೆ ಆತ ದರ್ಶನ್ನ ಮೀಟ್ ಮಾಡಿದೆ, ಅವರಿಗೆ ಧ್ಯಾನ ಹೇಳಿಕೊಟ್ಟೆ ಅಂತನೂ ಕೂಡ ಮತ್ತೊಂದು ರೈಲ್ ಬಿಡ್ತಾನೆ. ಅವರಿಗೆ ಈ ಥರದ ಒಂದು ರಿಲ್ಯಾಕ್ಸೇಷನ್ ಕೊಡೋದಕ್ಕೆ ಹೇಗೆ ಸಾಧ್ಯ? ಇವ್ರು ಯಾರಾದರೂ ಪೊಲೀಸ್ ಆಫೀಸರ, ಜೈಲಾಧಿಕಾರಿಗಳ ಅಂತಕ್ಕಂಥ ಒಂದು ಸಣ್ಣ ಸಂದೇಶ ನಿಮಗೆ ಸಂದೇಹ ಬಂದೇ ಬರುತ್ತೆ. ಆತ ಜಾಗದಲ್ಲಿ ಅವರು ನೋಡಿ ಒಂದೇ ಸರಿ ಶಾಕ್ ಆದೆ ಸರ್, ನಾನು ಭಾಳ ನೋವಾಯಿತು. ಅಂಥ ಸಂದರ್ಭದಲ್ಲಿ ಈ ಸಿದ್ಧಾರೂಢನನ್ನ ಮೀಟ್ ಮಾಡ್ತಾರಾ ಅನ್ನೋದು ದರ್ಶನ್ ಅಭಿಮಾನಿಗಳಲ್ಲೂ ಕೂಡ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಜೈಲಿನಿಂದ ಹೊರಬರ್ತಲೇ ಸುಳ್ಳಿನ ಮೂಟೆಯನ್ನು ಹೊತ್ತು ತಂದಿದ್ದಾನೆ ಈ ಸಿದ್ಧಾರೂಢ. 8/7 ಇದೇ ತಿಂಗಳು 8/7/2024 ಸೋಮವಾರ ಅವ್ರನ್ನ ಭೇಟಿ ಮಾಡ್ತೀನಿ. ಅಂದರೆ ಭೇಟಿ ಮಾಡೋಕ್ಕೆ ಯಾರಿಗೂ ಅವಕಾಶ ಕೊಡಲ್ಲ ಸರ್, ಸಾಧ್ಯನೇ ಇಲ್ಲ ಭೇಟಿ ಮಾಡಲಿಕ್ಕೆ. ಪುಂಗಿದಾಸನ ಪುಂಗಿ ಲೀಲೆಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಕೆಲವು ಮುಖ್ಯ ಅಧಿಕಾರಿಗಳನ್ನ ಕೇಳ್ತೀನಿ, ಅವರು ಕೇಳಿದಾಗ ಅವ್ರು ಬೇಡ ಬಿಡೋ ಅಂತಾರೆ. ಇಲ್ಲ ಸರ್, ನಾನು ದರ್ಶನ್ ಸರ್ ನೋಡ್ದಲೆ ಆ ಊರು ಹೋದ್ರೆ ಅಭಿಮಾನಕ್ಕೆ ಅಗೌರವ ಸರ್, ಹೊರಗಡೆ ಭೇಟಿ ಮಾಡ್ಬೇಕಂತ ಅಂದ್ಕೊಂಡಿರೋ ವ್ಯಕ್ತಿ ನಾನು. ಬಟ್ ಇಲ್ಲಿ ಸಿಕ್ಕಿದ್ದಾರೆ, ದಯವಿಟ್ಟು ಒಂದು ಅವಕಾಶ ಮಾಡಿಕೊಡಿ ಸರ್ ಅಂತಂದಾಗ ಆಯ್ತು ಬಾರಪ್ಪ ಅಂತ ಅವ್ರು ಕರ್ಕೊಂಡೋಗಿ ದರ್ಶನ್ ಸರ್ನ ಭೇಟಿ ಮಾಡಿಸ್ತಾರೆ ಅವರು. ಕಂಗ್ರ್ಯಾಚುಲೇಷನ್ ಬ್ರದರ್. ಇವ್ರು ಯಾರು ನೋಡಪ್ಪ ನಿನ್ನ ಅಭಿಮಾನಿ ಅಂತೆ, ನೋಡೋಕೆ ಬಂದಿದ್ದಾರೆ, ರಿಲೀಸ್ಗಿದ್ದಾನೆ ಇವನು, ನಾಳೆ ರಿಲೀಸ್ ಆಗ್ತಾನೆ, ನೀನು ನೋಡೋಕೆ ಬಂದಿದ್ದಾರೆ ಅಂತಂದಾಗ ಅವರು ಸರ್ ಸೆಕೆಂಡ್ ಥಾಟೇ ಯೋಚನೆ ಮಾಡಲ್ಲ ಸರ್, ಕಳಿಸ್ಕೊಡಿ ಅಂತಾರೆ ಅವರು. ಅಬ್ಬಬ್ಬಬ್ಬ ಲ್ಯಾಟ್ರಿ ನೋಡೋಕೆ ಬಂದಿದ್ದಾರೆ ಅಂತಂದಾಗ ಕೇಳ್ತೀನಿ, ಅವ್ರು ಕೇಳಿದಾಗ ಅವ್ರು ಬೇಡ ಬಿಡೋ ಅಂತಾರೆ. ಇಲ್ಲ ಸರ್, ನಾನು ದರ್ಶನ್ ಸರ್ ನೋಡ್ದಲೆ ಆ ಹೋದ್ರೆ ಅಗೌರವ ಸರ್, ಜೈಲುಟ್ಟ ಗ್ಯಾರಂಟಿ ಜಿಪ್ಪು ಸಿಕ್ಕಿದ್ದಾರೆ, ದಯವಿಟ್ಟು ಒಂದು ಅವಕಾಶ ಮಾಡಿಕೊಡಿ ಸರ್ ಅಂತಂದಾಗ ಅವರು ರೂಮ್ ಮುಂದೆ ನಿಂತಿರ್ತಾರೆ. ನಿಂತಿದ್ದಾಗ ಸಾಹೇಬರು ಹೇಳ್ತಾರೆ, ಇವ್ರು ಯಾರು ನೋಡಪ್ಪ ನಿನ್ನ ಅಭಿಮಾನಿ ಅಂತೆ, ನಾಳೆ ರಿಲೀಸ್ ಆಗ್ತಾನೆ, ನೀನು ನೋಡಕ್ ಬಂದಿದ್ದಾರೆ ಅಂತಂದಾಗ ಹೆಸರು ಪರಶುರಾಮ ಅಂತ. ಅಂದ್ರೆ ಪರಶುರಾಮ್ ಅಂತ ಸರ್. ಸರ್, ಒಬ್ಬ ದೇವರು ಒಬ್ಬ ಭಕ್ತನ ಯಾವ ತರ ರಿಸೀವ್ ಮಾಡ್ಕೊಂತ ಅದೇ ತರ ರಿಸೀವ್ ಮಾಡ್ಕೊಂಡಿದ್ದ ನಾನು. ಅವರು ನನ್ನ ಅಭಿಮಾನಿ ಅಂತ ತಕ್ಷಣ ಹೋದ ತಕ್ಷಣ ನನಗೆ ಥ್ಯಾಂಕ್ಸ್ ಕೊಡ್ತಾರೆ. ಅವರು ಅವರೇ ಕೈ ಮುಂದಕ್ಕೆ ಚಾಚಿ ಥ್ಯಾಂಕ್ಸ್ ಕೊಡ್ತಾರೆ. ಹೋಗ್ಬಿಟ್ನಾ ಯಾವನು ಗೊತ್ತು, ನಾನು ಥ್ಯಾಂಕ್ಸ್ ಅಂತ ತಗೊಳ್ತೀನಿ. ಆಮೇಲೆ ತಪ್ಕೊಳ್ತಾರೆ ಸರ್ ಅವ್ರನ್ನ, ತಪ್ಕೊಂಡಾಗ ಅದು ಯಾವಾಗ ಆ ಕ್ಷಣಕ್ಕೆ ನನಗೆ ನೆನಪಾಗಿದ್ದು, ಭಕ್ತ ಕುಂಬಾರದಲ್ಲಿ ಪಾಂಡುರಂಗ ವಿಠಲ ಬಂದ್ಬಿಟ್ಟು ಭಕ್ತನ ತಪ್ಕೊಡ್ತಾರಲ್ಲ, ಆ ತರ ಅನ್ಸ್ಬಿಡ್ತು ಸರ್ ನನಗೆ. ಕೈ ತುತ್ತ ತಿನ್ನು ಹೊತ್ತಾಯ್ತು ಬಾರೋ ವಿಠಲ. ಬಹಳ ಖುಷಿ ಆಗ್ಬಿಡ್ತು, ಬಹಳ ಭಾವುಕ ಆದೆ ನಾನು. ನೋ ಮೋಸನ್ ಡ್ಯೂಟಿ ಟೈಮ್. ಒಳಗ್ ಕರ್ಕೊಂಡು ಹೋಗ್ತಾರೆ ನನ್ನ. ಎಲ್ಲಿ ಬರ್ಲಿ ಶೆಡ್ಡಿಗ್ ಬಾ, ಶೆಡ್ಡಿಗಾಕ ಕುಂಟೆ ಬೆಲ್ಲೆ ಆಡಮು ಶೆಡ್ಡಿಗ್ ಬಾ, ಶೆಡ್ಡಿಗ್ ಬಾ. ಒಳಗ್ ಕರ್ಕೊಂಡು ಹೋಗ್ಬಿಟ್ಟು ಒಂದ್ ಬಿಸ್ಕೆಟ್ ಪ್ಯಾಕೆಟ್ ಕೊಡ್ತಾರೆ. ಬಿಸ್ಕೆಟ್ ಕೊಡ್ತೀನಿ, ಗೋಲ್ಡ್ ಬಿಸ್ಕೆಟ್. ಅಣ್ಣ ನೀವು ತಿನ್ನಿ ಅಣ್ಣ ಅಂತ ನಾನು. ಮಕ್ಕಕ್ಕೆ ಇಟ್ಬಿಡು ಬಾ, ಬಾ ಇಲ್ಲಿ ಹೇಳ್ತೀನಿ, ಬಾ ಆರಾಮಾಗಿ ತಗೋ, ಯಾಕೆ ನನ್ನೇನೋ ಕಳ್ಳಂತಾರ. ನೀವು ತಿನ್ನಿ ಅಣ್ಣದಾಗ ಪರವಾಗಿಲ್ಲ ನೀನು ತಿನ್ನೋ ಅಂತಂತಾರೆ. ನನ್ ಮೇಲೆ ಆಣೆ ಇಟ್ಟೇಳು, ನನ್ ಮೇಲೆ ಆಣೆ ಇಟ್ಟೇಳು. ಬಿಸ್ಕೆಟ್ ಪ್ಯಾಕೆಟ್ಗಳು ಅವ್ರಿಗೂ ಒಂದ್ ಕೊಡ್ತೀನಿ, ನಾನು ತಿಂತೀನಿ. ಸರ್ ನನ್ಗೊಂದು ಡೌಟ್. ಅವಾಗ ನನಗೆ ಗೊತ್ತಿದ್ದು ಧ್ಯಾನ ಸರ್. ನಿನಗೆ ಇಷ್ಟೊಂದು ವಿಚಾರ ಗೊತ್ತಿದೆ ಅಂತ ನನಗ್ ಗೊತ್ತೇ ಇರ್ಲಿಲ್ಲ. ಸಾಯಂಕಾಲ ಟ್ಯೂಷನ್ ಬನ್ನಿ, ಇನ್ನು ಜಾಸ್ತಿ ಹೇಳ್ಕೊಡ್ತೀನಿ. ನನಗೆ ಧ್ಯಾನನೇ ಪ್ರಚಾರ ಮಾಡ್ಬೇಕು. ನಾನು ಕಲ್ತ್ಕೊಂಡ್ಬಂದಿದ್ದು ವಿದ್ಯೆನೇ ಅದು. ಯಾಕಂದ್ರೆ ಧ್ಯಾನ ಮಾಡ್ತಾ ಇದ್ರೆ ಮೈಂಡ್ ಫುಲ್ ರಿಲ್ಯಾಕ್ಸ್ ಇರುತ್ತೆ ಸರ್. ಅದನ್ನ ನಾನು ಯಾಕೆ ನಾನು ಬಾಸಿ ಕೊಡಬಾರ್ದು ಅಂತ ಅನ್ಸುತ್ತೆ ನನಗೆ. ಜೈಲಲ್ಲಿರ್ತಕ್ಕಂಥ ಬಹುತೇಕ ಕೈದಿಗಳಿಗೆ ಅಥವಾ ವಿಚಾರಣಾಧೀನ ಕೈದಿಗಳಿಗೆ ಮಾನಸಿಕವಾಗಿ ತುಂಬ ಕುಗ್ಗಿರ್ತಾರೆ. ಅವ್ರು ರಿಲ್ಯಾಕ್ಸ್ ಆಗಬೇಕಂದ್ರೆ ಏಕೈಕ ಮಾರ್ಗಗಳಲ್ಲಿ ಧ್ಯಾನ ಕೂಡ ಒಂದು. ಹಾಗಾಗಿ ನೀವು ಧ್ಯಾನವನ್ನು
ಅಲ್ಲಿ ಸಾಕಷ್ಟು ಜನಕ್ಕೆ ಹೇಳ್ಕೊಡ್ತಕ್ಕಂಥ ಮಾಸ್ಟ್ರು ಅಂತ ಕೂಡ ಕೇಳ್ಪಟ್ವಿ. ಸೊ ದರ್ಶನ್ ಅವ್ರಿಗೂ ಧ್ಯಾನ ಹೇಳ್ಕೊಟ್ರಾ ಹೇಗೆ ಅಂತಕ್ಕಂಥದ್ದು? ಸರ್ ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಅಲ್ಲಿ ನಾನು ಬಳ್ಳಾರಿ ಜೈಲಲ್ಲಿದ್ದಾಗ ನನಗೆ ಧ್ಯಾನ ಕಲಿಸ್ಕೊಟ್ಟಿದ್ದು ನಮ್ಮ ಗುರುಗಳು ಹನುಮಂತರಾವ್ ಸರ್, ನಮ್ಮ ಪುರುಷೋತ್ತಮ್ ಸರ್, ರಮೇಶ್ ಅಣ್ಣ. ಅವರು ನನಗೆ ನನ್ನ 3 ಗುರುಗಳವರು. ಅವರು ನನಗೆ ಆನಾಪಾನಸತಿ ಧ್ಯಾನ ಕಲಿಸ್ಕೊಡ್ತಾರೆ. ಅವರು ನನಗೆ ನನ್ನ 3 ಗುರುಗಳವರು. ಅವರು ನನಗೆ ಆನಾಪಾನಸತಿ ಧ್ಯಾನ ಕಲಿಸ್ಕೊಡ್ತಾರೆ. ಏನಂದೆ ಇನ್ನೊಂದ್ಸಲ? ಆನಾಪಾನಸತಿ ಧ್ಯಾನ ಕಲಿಸ್ಕೊಡ್ತಾರೆ. ಆನಾಪಾನಸತಿ ಧ್ಯಾನ ಕಲಿಸ್ಕೊಡ್ತಾರೆ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ನಾನು ಯಾಕೆ ನಮ್ಮ ಡಿ ಬಾಸಿಗೆ ಕೊಡಬಾರ್ದು ಅಂತ ಅಂದ್ಕೊಂಡಾಗ, ಯಾಕೆಂದರೆ ಧ್ಯಾನ ಮಾಡ್ತಾ ಇದ್ದರೆ ಯಾವಾಗಲೂ ಮನುಷ್ಯ ಯಾವಾಗಲೂ ರಿಲ್ಯಾಕ್ಸ್ ಆಗಿರ್ತಾನೆ ಸರ್. ನನ್ನ ಮೇಲೆ ಆಣೆ ಇಟ್ಟಳು, ನನ್ನ ಮೇಲೆ ಆಣೆ ಇಟ್ಟಳು. ನಕಾರಾತ್ಮಕ ಯೋಚನೆಗಳನ್ನು ತೆಗೆದು ಬಿಸಾಕಿ ಸಕಾರಾತ್ಮಕ ಯೋಚನೆಗಳನ್ನು ಕೊಡೋದೇ ಧ್ಯಾನ. ನಿನ್ಗೆ ಯಾಕೆ ಆಮೇಲೆ ಯಾವ ಇವೆಲ್ಲ? ಅದನ್ನು ನಾನು ಯಾವಾಗಲೂ ಪೀಸ್ ಆಫ್ ಮೈಂಡ್ ಇರಲಿ, ಯಾವಾಗಲೂ ಚೆನ್ನಾಗಿರಲಿ ನಮ್ಮ ಬಾಸು ಅಂದ್ಕೊಂಡು ನಾನು ಧ್ಯಾನ ಕೊಡಬೇಕು ಅಂತ ಅನಿಸಿದಾಗ ನಾನು ಕೇಳ್ತೀನಿ, ಅಣ್ಣ ಒಂದು ಆನಾಪಾನಸತಿ ಧ್ಯಾನ ಅಂತ. ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಅಣ್ಣ ನಾನು ಹೇಳ್ಕೊಡ್ತೀನಿ, ದಯವಿಟ್ಟು ಪ್ಲೀಸ್ ಮಾಡ್ತೀರಣ್ಣ. ತುಂಬ ಇಂಪಾರ್ಟೆಂಟ್ ಈಗ ಈ ಜಾಗದಲ್ಲಿ ನಿಮಗೆ ತುಂಬ ಇಂಪಾರ್ಟೆಂಟು. ನಿಮ್ಮ ಅಭಿಮಾನಿಯಾಗಿ ನಾನೇನಾದರೂ ನಿಮಗೆ ಕೊಡ್ತೀನಿ ಅಂತಂದರೆ ದಯವಿಟ್ಟು ಧ್ಯಾನ ಸ್ವೀಕಾರ ಮಾಡಿ ಅಣ್ಣ. ಧ್ಯಾನ ಮಾಡ್ತೀರಾ ಅಂತ ಕೇಳ್ತೀನಿ, ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಅಲ್ಲೂ ಬಾಯಿ ಬಿಟ್ಕೊಂಡು ಮಾಡ್ಬೇಕು. ಪರವಾಗಿಲ್ಲ, ಮಾಡಿಸು ಧ್ಯಾನ ಮಾಡ್ತೀನಿ ಅಂತಂದು ಅವ್ರು ಭುಜ ತಾಡ್ತಾರೆ. ಅವಾಗ ಧ್ಯಾನ ಕೂರಿಸ್. ಬಾ ನನ್ನ ಮಗನೇ, ನನ್ನ ಅಂಬಾಸಡರ್ ಪೋಸ್ಟ್ ಕೊಡ್ತೀನಿ ತಗೋ. ನೀನ್ ನಾಳೆ ತಗೋ ಬಾ. ನಿನ್ನ ಲೋ ಆಂಗಲ್ ಹೊಡ್ಕೊ ಸರ್, ಟಾಪ್ ಆಂಗಲ್ ಹೋಗ್ಲಾ? ಅವನು ಅಂಡ್ರು ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಹೌದಲ್ವಾ, ನನಗೆ ಈ ಲಾಜಿಕ್ಕೇ ಗೊತ್ತಿರ್ಲಿಲ್ಲ. ಹೆಂಗ್ ನನ್ನ ಮಗ ಅಂದ್ಮೇಲೆ ಇವಳು ಹೇಳ್ದಂಗೆ ಫಾಲೋ ಮಾಡ್ಬೇಕು. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ.